ಹಾಯ್ ಹಲೋ ನಮಸ್ಕಾರ. ನೀವೆಲ್ಲ ನೋಡ್ತಾ ಇದ್ದೀರಾ ಜೀ ಕನ್ನಡ ನ್ಯೂಸ್. ನಾನು ವಿಶ್ವನಾಥ್ ಎನ್ ಹರಿಹರ. ಇಡೀ ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತಹ ನಗರಗಳಲ್ಲಿ ಬೆಂಗಳೂರು ಕೂಡ ಒಂದು. ಬೆಂಗಳೂರು ಬೆಳೀತಾ ಅದರ ಜೊತೆನೇ ಸಮಸ್ಯೆಗಳು ಕೂಡ ಬೆಳೀತಾನೆ ಹೋಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇರುವಂತಹ ಟ್ರಾಫಿಕ್ ಏನಿದೆ ಅದನ್ನು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಪ್ರಮುಖ ಪಾತ್ರವನ್ನು ಕೂಡ ವಹಿಸುತ್ತೆ. ಹೀಗಾಗಿ ಪೊಲೀಸ್ ಇಲಾಖೆ ಸಂಚಾರ ಪೊಲೀಸರು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾರೆ ಮತ್ತು ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ನಲ್ಲಿ ಏನೆಲ್ಲ ವರ್ಕ್ ನಡೆಯುತ್ತೆ ಮತ್ತು ಇಲ್ಲೇ ಕೂತ್ಕೊಂಡು ಇಡೀ ಬೆಂಗಳೂರು ಟ್ರಾಫಿಕ್ಕನ್ನು ಯಾವ ಮಟ್ಟದಲ್ಲಿ ಕಂಟ್ರೋಲ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಆ ಟ್ರಾಫಿಕ್ ಜಂಟಿ ಆಯುಕ್ತರಾದಂತಹ ಎನ್ ಅನುಚೇತ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಹೇಗಿದ್ದೀರಿ ಸರ್? ಮೊದಲೇ ಸರ್, ಬೆಂಗಳೂರು ತುಂಬ ವೇಗವಾಗಿ ಬೆಳೀತಾ ಇರುವಂತಹ ನಗರ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ, ಯಾಕಂತಂದರೆ ಎಷ್ಟೇ ಕಂಟ್ರೋಲ್ ಮಾಡೋದಕ್ಕೆ ಹೋದ್ರೂ ಕೂಡ ಪೀಕ್ ಅವರ್ಸ್ಗಳಲ್ಲಿ ಟ್ರಾಫಿಕ್ ಇರುವಂಥದ್ದು, ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಇರುತ್ತೆ ಬೆಂಗಳೂರಿನಲ್ಲಿ. ಇದನ್ನೆಲ್ಲ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಸಂಚಾರ ಪೊಲೀಸರು ಯಾವ ಮಟ್ಟಕ್ಕೆ ಸರ್? ನೀವು ಬಂದ ಮೇಲೆ ಅನೇಕ ಚೇಂಜಸ್ಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಏನೇನು ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿದ್ದೀರಾ ಅಂತ? ನಾವು ಹೇಗೆ ಬೆಂಗಳೂರು ಬರೀತಾರೆ ಅದರ ನಿಟ್ಟಿನಲ್ಲಿ ನಮ್ಮ ಏನು ಕಾರ್ಯಪಡೆ ಇದೆ ಅದು ಹೆಚ್ಚಿಗೆ ಆಗ್ತಾ ಇದೆ. ಈಗ ಕಳೆದ 2 ವರ್ಷದಲ್ಲಿ ಸರ್ಕಾರದ ವತಿಯಿಂದ 9 ಹೊಸ ಸಂಚಾರ ಪೊಲೀಸ್ ಠಾಣೆಗಳನ್ನು ತೆರಲಾಗಿದೆ. ಸುಮಾರು 600 ಜನ ಸಿಬ್ಬಂದಿಗಳನ್ನು ಹೊಸದಾಗಿ ನಾವು ಸೃಜಿಸಿದ್ದೀವಿ. ಆಮೇಲೆ ಅದರ ಜೊತೆಗೆ ತಂತ್ರಜ್ಞಾನವನ್ನು ಕೂಡ ಅಳವಡಿಕೆ ಮಾಡ್ತಾಯಿದ್ದೀವಿ. ನಾವು ತಂತ್ರಜ್ಞಾನ ಬಳಕೆಯಿಂದ ನಮ್ಮ ಫೋರ್ಸ್ ಮಲ್ಟಿಪ್ಲೈಯರ್ ಅಂತ ನಾವು ಭಾವಿಸಿದ್ದೇವೆ. ಅದನ್ನು ಸದ್ಬಳಕೆ ಮಾಡ್ಕೊಂಡು ನಾವು ಹೇಗೆ ಒಂದು ಜನರ ಮತ್ತು ತಂತ್ರಜ್ಞಾನ ಎರಡೂ ಬಳಸಿ ಹೇಗೆ ನಿಯಂತ್ರಣ ಮಾಡ್ಬೋದು ಅಂತ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ಹೊಸ ತಂತ್ರಜ್ಞಾನವನ್ನು ನಾವು ಬಳಸ್ತಾ ಇದ್ದೀವಿ. ಇಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟಿಗಿರ್ಬೋದು, ಎನ್ಫೋರ್ಸ್ಮೆಂಟಿಗಿರ್ಬೋದು. ಅಲ್ಲಿ AI ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ, ಅದನ್ನು ನಾವು ಭಾರತ ದೇಶದಲ್ಲಿ ಮೊದಲನೇದಾಗಿ ಆ ಮಟ್ಟದಲ್ಲಿ, ಆ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀವಿ. AI ತಂತ್ರಜ್ಞಾನ ನಾವು ಇತ್ತೀಚೆಗೆ ನೋಡ್ತಾ ಇದ್ವಿ. ನೀವು ಕೂಡ ನಮ್ಮ ಜೊತೆ ಮಾತನಾಡಿದ್ರಿ ಅನೇಕ ಬಾರಿ ಇದ್ರ ಬಗ್ಗೆ. ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಸರ್ ಇದು? ಇಷ್ಟು ದಿವಸ ಮ್ಯಾನ್ಯುವಲ್ ಆಗಿ ಕೂಡ ವರ್ಕ್ ಆಗ್ತಾ ಇದ್ವು. ಈ AI ತಂತ್ರಜ್ಞಾನ ಅದು ಭಾರತದಲ್ಲೇ ಮೊದಲ ಬಾರಿಗೆ ಅನ್ನೋದು, ಅದು ಬೆಂಗಳೂರ ಸಂಚಾರಿ ಪೊಲೀಸರ ಹೆಗ್ಗಳಿಕೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೇಳೋದು, ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಬೆಂಗಳೂರು ನಗರ ಏನು ಒಂದು ತಂತ್ರಜ್ಞಾನ ನಗರನೇ ಅಲ್ಲ, ಈ ಇಡೀ ವಿಶ್ವಕ್ಕೆ ಒಂದು ಹೆಸರನ್ನು ತಂದಂಥ ನಗರ ಈ ಏನು ತಂತ್ರಜ್ಞಾನ ಬಳಕೆಯಲ್ಲಿ. ಸೊ ಹಾಗಾಗಿ ಬೆಂಗಳೂರು ಸಂಚಾರ ಪೊಲೀಸು ಕೂಡ ತಂತ್ರಜ್ಞಾನ ಬಳಸ್ತಾ ಇದ್ದೀವಿ. ನಾವು ಟ್ರಾಫಿಕ್ ಮ್ಯಾನೇಜ್ಮೆಂಟಲ್ಲಿ ಅಂದರೆ ನಿರ್ವಹಣೆಯಲ್ಲಿ 2 ರೀತಿಯಲ್ಲಿ ಬಳಸ್ತಾ ಇದ್ದೀವಿ. ಒಂದು ಮೈಕ್ರೋ ಲೆವೆಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ, ಅಂದರೆ ಜಂಕ್ಷನ್ ಲೆವೆಲಲ್ಲಿ ಹೊಸ AI ಬೇಸ್ಡ್ ಸಿಗ್ನಲ್ಸ್ ಯೂಸ್ ಮಾಡಿದ್ದೀವಿ. ಅಂದರೆ ಈ ಜಂಕ್ಷನ್ನಲ್ಲಿ ವಾಹನದ ದಟ್ಟಣೆ ಆಧಾರದ ಮೇಲೆ ಅದು ನಿರ್ಧಾರ ತೊಗೊಂಡುತ್ತೆ ಎಷ್ಟು ಸೆಕೆಂಡ್ ಕೊಡಬೇಕು. ಮತ್ತು ಉದಾಹರಣೆಗೆ ಒಂದು ಜಂಕ್ಷನಲ್ಲಿ ವಾಹನನೇ ಇಲ್ಲ, ಅದು ಗ್ರೀನ್ ಆಗೋ ಅವಶ್ಯಕತೆ ಇಲ್ಲ, ಸೊ ಗ್ರೀನ್ ಆಗೋದಿಲ್ಲ. ಒಂದು ವಾಹನ ದಟ್ಟಣೆ ಒಂದು ಮಟ್ಟಕ್ಕೆ ಬಂದಾಗ ಅಲ್ಲಿ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಇದಕ್ಕೆ ಅಡ್ಯಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರಿತೀವಿ. ಇದನ್ನು ಬೆಂಗಳೂರಲ್ಲಿ ನಾವು 165 ಜಂಕ್ಷನಲ್ಲಿ ಅಳವಡಿಸ್ತಾ ಇದ್ದೀವಿ. ಈಗಾಗಲೇ ಇವತ್ತಿನ ದಿವಸಕ್ಕೆ 79 ಜಂಕ್ಷನಲ್ಲಿ ಕೆಲಸ ಮಾಡ್ತಾಯಿದೆ. ಇದು ಮೈಕ್ರೋ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಆಯಿತು. ಈ ಬಳಕೆಯಿಂದ ಏನಾಗಿದೆ, ಹಲವಾರು ಸಿಗ್ನಲ್ಗಳಲ್ಲಿ ನಾವು ಮ್ಯಾನ್ಯುವಲ್ ಸಿಗ್ನಲಿಂಗ್ ಮಾಡ್ತಾ ಇದ್ದದ್ದು ಪ್ರಮಾಣ ಭಾಳ ಕಡಿಮೆ ಆಗಿದೆ. ಮೊದಲು 35-40% ಅಷ್ಟು ಒಂದೊಂದು ಜಂಕ್ಷನಲ್ಲಿ ಮಾಡ್ತಾಯಿದ್ವಿ. ಈಗ ಎಲ್ಲ 79 ಸಿಗ್ನಲ್ ಸೇರಿಸಿದ್ರೆ 5%ಗೆ ಬಂದಿದೆ ಒಂದು. ಇನ್ನೊಂದು ಮ್ಯಾಕ್ರೋ ಲೆವೆಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಅಸ್ತ್ರಮ್ ಅಂತ ಒಂದು ಇದಿದೆ. ಅಸ್ತ್ರಮ್ ಅಂದರೆ ಬಹಳಷ್ಟು ವಿವಿಧ ಸಂಸ್ಥೆಗಳಿಂದ, ಮ್ಯಾಪ್ ಸರ್ವಿಸಸ್ಗಳಿಂದ, ಮೊಬಿಲಿಟಿ ಅಗ್ರಿಗೇಟರಿಂದ ಡೇಟಾನ ತೊಗೊಳ್ತೀವಿ. ಡೇಟಾನ ತೊಗೊಂಡು ನಾವು ಒಂದು ಡೇಟಾ ಬೇಸ್ಡ್ ಡಿಸಿಷನನ್ನು ನಾವಿಲ್ಲಿ ತೊಗೊಳ್ಬೋದಾಗಿದೆ. ಈ ನಿರ್ಧಾರಗಳನ್ನು ಹೀಗೆ ಟ್ರಾಫಿಕ್ ಫ್ಲೋ ಆಗ್ತಾಯಿದೆ ಅದನ್ನು ಅರ್ಥ ಮಾಡ್ಕೊಂಡು ನಾವು ಡಿಸಿಷನ್ ತೊಗೊಂಡ್ಬೋಗ್ತಾಯಿದ್ದೀವಿ. ಅದಕ್ಕೆ ಅಸ್ತ್ರಮ್ ಅಂತ ಕರಿತೀವಿ. ಸೊ ಇವೆರಡು ಇದನ್ನು ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಬಳಸ್ತಾ ಇದ್ದೀವಿ. ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಬಂದಾಗ AI ಕ್ಯಾಮ್ರಾ ಬೇಸ್ಡ್ ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟ್ ಮಾಡ್ತಾಯಿದ್ದೀವಿ. AI ಕ್ಯಾಮ್ರಾದಲ್ಲೇ ಒಂದು ಸಹಜವಾಗಿ ಆದಂಥ ವೈಲೇಷನ್ಗಳನ್ನು ಪತ್ತೆ ಹಚ್ಬೋದು. AI ಕ್ಯಾಮ್ರಾ ಮುಖಾಂತರ ನಂಬರ್ ಪ್ಲೇಟು ಕ್ಯಾಪ್ಚರ್ ಮಾಡ್ಬೋದು. ಇವೆರಡು ಸೇರಿಸಿ ವೈಲೇಷನ್ ಡಿಟೆಕ್ಟ್ ಮಾಡ್ಬೋದು. ಇದರಲ್ಲಿ 7 ಬಗೆಯ ವೈಲೇಷನ್ ಡಿಟೆಕ್ಟ್ ಮಾಡ್ತಾಯಿದ್ದೀವಿ. ನೋ ಹೆಲ್ಮೆಟ್ಟು, ನೋ ಸೀಟ್ ಬೆಲ್ಟು, ರೆಡ್ ಲೈಟ್ ವೈಲೇಷನ್ ಆಗೋಂಥದ್ದು, ಸ್ಟಾಪ್ ಲೈನ್ ವೈಲೇಷನ್ ಆಗೋಂಥದ್ದು, ಮೊಬೈಲ್ ಫೋನ್ ಯೂಸ್ ಮಾಡೋಂಥದ್ದು, ಓವರ್ ಸ್ಪೀಡಿಂಗ್ ಆಗೋಂಥದ್ದು, ಟ್ರಿಪಲ್ ರೈಡಿಂಗ್ ಮಾಡೋಂಥದ್ದು, ಈ 7 ವೈಲೇಷನ್ ನಾವು ಪತ್ತೆ ಹಚ್ತಾ ಇದ್ದೀವಿ. ಸರ್, AI ತಂತ್ರಜ್ಞಾನದ ಮುಖಾಂತರ ಅದರಲ್ಲಿ ಇಂತಿಷ್ಟೇ ಅಂತ ಸೆಕೆಂಡ್ಸ್ಗಳವರೆಗೂ ಕೂಡ ಒಂದು ಸಿಗ್ನಲ್ ಬಿಡುತ್ತಾ, ಅಥವಾ ಅದು ಒಂದು ಸಿಗ್ನಲ್ ಜಾಸ್ತಿ ಇರುತ್ತೆ, ಒಂದು ಕಡೆ ಇನ್ನೊಂದು ಕಡೆ ಕಡಿಮೆ ಇರುತ್ತೆ? ಅದು ಯಾವ ರೀತಿ ಪತ್ತೆ ಆಗುತ್ತೆ ಅಂತ?
ಸೊ ಈ ಎ ಬೇಸ್ಡ್ ಜಂಕ್ಷನ್ಸ್ ಇನ್ ATCS ಪ್ರಾಜೆಕ್ಟ್ ಇದೆ, ಅದರಲ್ಲಿ ಪ್ರತಿಯೊಂದು ಜಂಕ್ಷನ್ನು ಎಲ್ಲಿ ಈ ಸಿಗ್ನಲ್ಗಳಿದ್ದಾವೆ ಪ್ರತಿಯೊಂದು ಆರ್ಮ್ ಆಫ್ ದ ಜಂಕ್ಷನ್ ಅಂತ ಕರಿತೀವಿ. ಈಗ 3 ರಸ್ತೆಗಳು ಬಂದು ಕೊಡಿದ್ರೆ ಒಂದೊಂದು ರಸ್ತೆಗೂ ಆರ್ಮ್ ಅಂತ ಕರಿತೀವಿ. ಕ್ಯಾಮ್ರಾ ಇರುತ್ತೆ. ಕ್ಯಾಮ್ರಾ AI ಬಳಕೆ ಮಾಡ್ಕೊಂಡು ಎಷ್ಟು ವಾಹನಗಳಿದ್ದಾವೆ ಅಂತ ಅದು ಪತ್ತೆ ಹಚ್ಚುತ್ತೆ. ಈ ವಾಹನ ಸಂಖ್ಯೆ ಒಂದು ಮಿತಿ ಮೀರಿದಾಗ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಬೆಳಗಿನ ದಿವಸ ಬೆಳಗ್ಗೆ ಸಮಯ ಇನ್ಕಮಿಂಗ್ ಜಾಸ್ತಿ ಇರುತ್ತೆ ಹೊರಗಡೆಯಿಂದ CBD ಏರಿಯಾಗೆ. ಸೊ ಅವಾಗ ಇನ್ಕಮಿಂಗಿಗೆ ಪ್ರಿಫರೆನ್ಸ್ ಕೊಡುತ್ತೆ. ಸಾಯಂಕಾಲ ಔಟ್ ಗೋಯಿಂಗ್ ಪ್ರಿಫರೆನ್ಸ್ ಇರುತ್ತೆ, ಔಟ್ ಗೋಯಿಂಗಿಗೆ ಕೊಡ್ತಾ ಇರುತ್ತೆ. ಸೊ ಈ ಕಂಪ್ಯೂಟರ್ ವಿಷನ್ ಅಂತ ನಾವು ಕರಿತೀವಿ, ಏನು AI ಕ್ಯಾಮ್ರಾಗಳಿದ್ದಾವೆ, ವಾಹನದ ಸಂಖ್ಯೆ ಆಧಾರದ ಮೇಲೆ, ದಟ್ಟಣೆ ಆಧಾರದ ಮೇಲೆ ಆ ಪರ್ಟಿಕ್ಯುಲರ್ ಜಂಕ್ಷನಲ್ಲಿ ಯಾವ ಆರ್ಮ್ಗೆ ಯಾವ ರಸ್ತೆಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿ ಕೊಡುತ್ತೆ. ಬೆಂಗಳೂರಲ್ಲಿ ಕ್ರೈಮ್ಗಿಂತ ಜಾಸ್ತಿ ಸಮಸ್ಯೆ ಟ್ರಾಫಿಕ್ದು ಅಂತ ಹೇಳ್ತಾರೆ. ಅದರಲ್ಲಿ ನೀವು ಬಂದಾದಮೇಲೆ ಎಲ್ಲೆಲ್ಲಿ ಏನೇನು ಅಂದರೆ ಆಯ್ಕಟ್ಟಿನ ಜಾಗದಲ್ಲಿ, ಅದರಲ್ಲಿ ಸಿಟ್ ಬೋರ್ಡ್ ಆಗಿರ್ಬೋದು, ಚಾಲುಕ್ಯ ಸರ್ಕಲ್ ಆಗಿರ್ಬೋದು, ಇಂತಹ ಹೆವಿ ಟ್ರಾಫಿಕ್ ಇರುವಂತಹ ಸ್ಥಳದಲ್ಲಿ ಸ್ವಲ್ಪ ಈಗ ಟ್ರಾಫಿಕ್ ಕಡಿಮೆ ಆಗಿದೆ, ಆ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಮಾತಿದೆ. ಅದಕ್ಕೆ ಏನೆಲ್ಲ ಕೆಲಸ ಆಯಿತು ಸರ್? ಎಷ್ಟು ಡೀಪಾಗಿ ಸ್ಟಡಿ ಮಾಡಬೇಕಾಗುತ್ತೆ, ಅದಕ್ಕೆಲ್ಲ ತಿಳ್ಕೊಬೇಕಾಗುತ್ತೆ ಅದ್ರ ಬಗ್ಗೆ. ಅದಾದಮೇಲೆ ಯಾವ ರೀತಿ ಅಲ್ಲಿ ಕೆಲಸ ಆಯಿತು ಅಂತ ನೋಡಿ, ಇದನ್ನೆಲ್ಲ ಎಲ್ಲ ಇದಕ್ಕೆ ಮುಖ್ಯ ರೂವಾರಿ ಅಂತ ಹೇಳಿದ್ರೆ ನಮ್ಮ BBMP ಮತ್ತು ಬೇರೆ ಇಲಾಖೆಗಳು ಭಾಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ನಾವೇನು ಮಾಡ್ತೀವಿ, ಇದ್ದಿದ್ದು ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಹೆಂಗೆ ಮಾಡ್ಬೋದು ಅಂತ ನಾವು ನೋಡ್ತೀವಿ. ಇನ್ ರೋಡ್ ಮಾರ್ಕೆಟ್ ಚಾಮರಾಜಪೇಟೆ, ಬ್ಯಾಟರಾಯನಪುರ, ಕೆಂಗೇರಿ, ಮೆನಡಾಫ್ ನೋಟ್ ಮಾಡಿ ಜಾಗವರನವರು ಈಗ ಸ್ಟಾಕ್ ಪೋನಲ್ಲಿ ಅಬೌಟಲ್ಲಿ ಇದ್ದಾರೆ. ಟುವರ್ಡ್ಸ್ ಕನಕಪುರ ಬೈ ರೋಡ್ ಹೋಗ್ತಾರೆ, ಮಾರ್ಕೆಟ್ ನೈಸ್ ರೋಡ್ ಮುಖಾಂತರ ಇನ್ ರೋಡ್ ಅಲ್ಲಡಿ ಮಾರ್ಕೆಟ್ ಚಾಮರಾಜಪೇಟೆ, ಬ್ಯಾಟರಾಯನಪುರ, ಕೆಂಗೇರಿ, ಮೆನಡಾಫ್ ಹಾಗೆ ಸೆಕ್ಟರ್ ಸರ್ ಕೊಬ್ರ ಇನ್ ರೋಡ್ ಚೆಕ್ ಮಾಡ್ಕೊಳ್ಳಿ. ಹಲವಾರು ಜಂಕ್ಷನ್ಗಳಲ್ಲಿ ಜಂಕ್ಷನ್ ಇಂಪ್ರೂವ್ಮೆಂಟ್ಗಳಾಗಿದ್ದಾವೆ. ಕಾನ್ಫ್ಲಿಕ್ಟ್ ಅಂತ ನಾವು ಕರಿತೀವಿ. ಈಗ ಒಂದು ಜಂಕ್ಷನ್ನಲ್ಲಿ ಭಾಳಷ್ಟು ವೆಹಿಕಲ್ಲು ಜನರೆಲ್ಲ ಓಡಾಡ್ತಾ ಇದ್ದರೆ ಕಾನ್ಫ್ಲಿಕ್ಟ್ಸ್ ಅಂತ ಕರಿತೀವಿ. ನಾವು ಏನು ಜಂಕ್ಷನ್ ಇಂಪ್ರೂವ್ಮೆಂಟನ್ನು ಹೇಗೆ ಮಾಡ್ತೀವಿ ಅಂದರೆ ಕಾನ್ಫ್ಲಿಕ್ಟ್ಗಳನ್ನು ಕಡಿಮೆ ಮಾಡೋದಕ್ಕೆ ನೋಡ್ತೀವಿ. ಉದಾಹರಣೆಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಒಂದು ಫ್ಲೈಓವರ್ ಬಂತು, ಡಬಲ್ ಡೆಕ್ಲರ್ ಫ್ಲೈಓವರಿಂದ ಫ್ಲೈಓವರ್ ಬಂತು. ಹಾಗಾಗಿ ಅಷ್ಟು ವೆಹಿಕಲ್ಸ್ ತಳಗೆ ಬರೋದು ನಿಂತೋಯ್ತು. ನೇರವಾಗಿ ಐದರ್ HSR 5th ಮೈನ್ಗೆ ಹೋಗುತ್ತೆ, ಇಲ್ಲ ಬೊಮ್ಮನಹಳ್ಳಿ ಕಡೆಗೆ ಹೋಗುತ್ತೆ, ಯಾವುದು ಜಯದೇವ ಕಡೆಯಿಂದ ಬರೋಂಥದ್ದು. ಸೊ ಅಷ್ಟು ಕಾನ್ಫ್ಲಿಕ್ಟ್ಗಳು ಹೋಯ್ತಲ್ಲಿ. ಸೊ ಪ್ರಮುಖವಾಗಿ ವಾಹನ ಸಂಖ್ಯೆ ಬೆಳೆಯೋದಕ್ಕೆ ಇನ್ಫ್ರಾಸ್ಟ್ರಕ್ಚರು ಅದರ ಅನುಗುಣವಾಗಿ ಬೆಳೆದ್ರೆ, ಅದು ತಕ್ಕ ಮಟ್ಟಕ್ಕೆ ಬೆಳೆದ್ರೆ ಕಂಜೆಷನ್ ಆಗೋದಿಲ್ಲ. ಏನಾಗುತ್ತೆ, ಬೆಂಗಳೂರಲ್ಲಿ ನಾವು ಕಳೆದ 10 ವರ್ಷದಲ್ಲಿ 2013ರಲ್ಲಿ 56 ಲಕ್ಷ ವಾಹನ ಸಂಖ್ಯೆ ಇತ್ತು. 2023ರಲ್ಲಿ 1,10,00,000 ಇದೆ. ಅಂದರೆ 10 ವರ್ಷದಲ್ಲಿ ನಾವು ಡಬಲ್ ಮಾಡಿದ್ವಿ. ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಡಬಲ್ ಆಗೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಯಾಕಂದರೆ ಅದೇರಾದ ಗತಿಯಲ್ಲಿ ಬೆಳ್ಕೊಂಡು ಹೋಗುತ್ತೆ. ಸೊ ಹಂಗಿರಬೇಕಾದ್ರೆ ನಾವು ಈ ನಮಗೆ ಇರೋಂಥ ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಹೇಗೆ ಮಾಡ್ಬೋದು ಅಂತ ಮಾಡ್ತೀವಿ. ಸೊ ಅದರಲ್ಲಿ ತಂತ್ರಜ್ಞಾನ ಒಂದು ಅಂಶ. AI ಬೇಸ್ ಸಿಗ್ನಲ್ಸ್. AI ಬೇಸ್ ಸಿಗ್ನಲ್ಸಿಂದ ಏನಾಗುತ್ತೆ ಅಂದರೆ ಆಪ್ಟಿಮೈಸೇಷನ್ ಆಫ್ ಟೈಮಿಂಗ್ ಆಗುತ್ತೆ. ದಿಸ್ ಇಸ್ ಟೆಸ್ಟ್ ಕಾಲ್ ಸರ್. 1 2 3 4 4 3 2 1 ಆರ್ಡರ್ ಇಟ್ ಮೀ ಸರ್. ಟ್ರಾಫಿಕ್ ಇಂಜಿನಿಯರಿಂಗ್ ಪರ್ಸ್ಪೆಕ್ಟಿವಿಂದ ನೋಡಬೇಕು ಅಂದರೆ ನಾವು ಒಂದು ಜಂಕ್ಷನ್ಗೆ 60 ಸೆಕೆಂಡ್ ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ. ಬಟ್ ಬರೀ 40 ಸೆಕೆಂಡಲ್ಲಿ ಜಂಕ್ಷನ್ ಖಾಲಿ ಆಗೋಯ್ತು. ಇನ್ನು 20 ಸೆಕೆಂಡ್ ಬೇರೆದಕ್ಕೆ ಕೊಡ್ಬೋದಿತ್ತು. ಬಟ್ ಅದು ನಮಗೆ ಫಿಕ್ಸ್ ಟೈಮ್ ಸಿಗ್ನಲಲ್ಲಿ ಸಾಧ್ಯ ಇಲ್ಲ. ನಾವು ಮ್ಯಾನ್ಯುವಲ್ಗೆ ಮಾಡಬೇಕಿತ್ತು. ಅದ್ರ ಬದಲಿಗೆ AI ಬೇಸ್ಡ್ ಕ್ಯಾಮ್ರಾಸ್ ಯೂಸ್ ಮಾಡಿದ್ರೆ ನಮ್ಮ ಜಂಕ್ಷನ್ಲೂ ಇರ್ತಾರೆ. ಇಂಪಾರ್ಟೆಂಟು ಯಾವ್ದಾದ್ರು ಆ್ಯಂಬುಲೆನ್ಸು, ಫೈರ್ಗೆ ಪ್ರಿಫರೆನ್ಸ್ ಕೊಡ್ಬೇಕಂದ್ರೆ ನಾವು ಕೊಡ್ಬೋದು. ಎರಡನೇದು ಆಪ್ಟಿಮೈಸೇಷನ್ ಸಿಗ್ನಲಿಂಗ್ ಆಗುತ್ತೆ. ಸೊ ಅದು ಒಂದು ಅಂಶ. ಮತ್ತು ಕೆಲವು ಕಡೆ ಟರ್ನನ್ನು ಕ್ಲೋಸ್ ಮಾಡಿದ್ದೀವಿ, ಕೆಲವು ಕಡೆ ಮರ್ಜಿಗನ್ನು ಕ್ಲೋಸ್ ಮಾಡಿದ್ದೀವಿ, ಕೆಲವು ಕಡೆ ಬರೀ ಇನ್ಕಮಿಂಗ್ ಅಲೌ ಮಾಡಿದ್ದೀವಿ, ಕೆಲವು ಕಡೆ ಮಾತ್ರ ಔಟ್ ಗೋಯಿಂಗ್ ಅಲೌ ಮಾಡಿದ್ದೀವಿ ಬಿಟ್ವೀನ್ ಮೇನ್ ಟ್ರ್ಯಾಕ್ ಆ್ಯಂಡ್ ಸರ್ವಿಸ್ ರೋಡ್. ಸೊ ಇವೆಲ್ಲ ಅಂಶಗಳು ಇಟ್ ಈಸ್ ಆಲ್ ಪಾರ್ಟ್ ಆಫ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಅದರಲ್ಲಿ ತಂತ್ರಜ್ಞಾನ ಒಂದು ಅಂಶ, ಭಾಳಷ್ಟು ಅಂಶಗಳಿದ್ದಾವೆ. ಈ ಎಲ್ಲ ಅಂಶಗಳಿಂದ ಆಗಿದೆ. ಬಟ್ ಬಹುಮುಖ್ಯವಾಗಿ ನಮಗೆ ಸಿಕ್ಕಿದಂಥ ಸಹಕಾರ ಮತ್ತು ಈ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಅದರಿಂದ ಭಾಳ ಅನುಕೂಲ ಆಗಿದೆ. ಸರ್, ಈಗ ಮತ್ತೆ ಆನ್ ಸ್ಪಾಟ್ ಫೈನ್ ಆಗಿರ್ಬೋದು, ಮತ್ತು DD ಚೆಕ್ ಮಾಡುವಂಥದ್ದು ಕೂಡ ಅತಿ ಹೆಚ್ಚು ಮಾಡ್ತಾ ಇರುವಂಥದ್ದು. ಯಾವ ಬೇಸಿಸ್ ಮೇಲೆ? ಈಗ ಆನ್ ಸ್ಪಾಟ್ ಸ್ವಲ್ಪ ದಿವಸ ಸ್ಟಾಪ್ ಆಗಿತ್ತು, ಎಲ್ಲೇ ಕೋರ್ಟ್ಗೆ ಬಂದು ಕಟ್ಟಬೇಕು ಅಥವಾ ಇಲ್ಲಿ TMCಗೆ ಬಂದು ಕಟ್ಟಬೇಕಾಗಿತ್ತು. ಈಗ ಎಷ್ಟರ ಮಟ್ಟಿಗೆ ಅದು ಮತ್ತೆ ವರ್ಕೌಟ್ ಆಗ್ತಿದೆ ಅಂತ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಕೆಲವು ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟ್ ಮಾಡ್ಬೋದು. ಈಗ ನೋ ಹೆಲ್ಮೆಟ್, ತ್ರಿಬಲ್ ರೈಡಿಂಗು, ಮೊಬೈಲ್ ಫೋನ್ ಬಳಕೆ ಮಾಡೋದು, ಅವೆಲ್ಲ ಆ ವ್ಯಕ್ತಿಗೆ ಅಪಘಾತಕ್ಕೆ ಸಂಭವಿಸಿದ್ರೆ ಒಂದು ವೇಳೆ ಕಡಿಮೆ ಪ್ರಮಾಣದಲ್ಲಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಗಾಯಗಳಾಗ್ಬೋದು, ಸಾವನ್ನಪ್ಬೋದು ಅಂತ ಆ ಇಂಡಿವಿಜುವಲ್ ಎಫೆಕ್ಟ್ ಆಗುತ್ತೆ. ಬಟ್ ಕೆಲವು ಅಫೆನ್ಸ್ಗಳು ಏನಿದ್ದಾವೆ, ಸಾರ್ವಜನಿಕರು ಯಾರ್ಯಾರು ರಸ್ತೆ ಮೇಲೆ ಎಲ್ಲರಿಗೂ ಎಫೆಕ್ಟ್. ಈಗ ಯಾರು ಕುಡಿದು ಚಾಲನೆ ಮಾಡಿದ್ರೆ ಅವ್ನು ರಸ್ತೆಯಲ್ಲಿ ಹೋಗೋರಿಗೆಲ್ಲ ಅಪಾಯಕಾರಿ. ಸೊ ಅಂಥ ಅಫೆನ್ಸ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಯಾವುದು ಅಫೆನ್ಸು? ಒಂದು ಡ್ರಿಂಕ್ ಆ್ಯಂಡ್ ಡ್ರೈವ್ ಇರ್ಬೋದು, ಫುಟ್ಪಾತ್ ರೈಡಿಂಗ್ ಇರ್ಬೋದು, ಅಗೇನ್ಸ್ಟ್ ಒನ್ ವೇ.
ಈಗ ಯೂ ಟರ್ನ್ ಕ್ಲೋಸ್ ಮಾಡಿದ್ರೆ ಭಾಳಷ್ಟು ಜನ ಅಗೇನ್ಸ್ಟ್ ಒನ್ ವೇ ಬಂದು ಬರ್ತಾರೆ. ಅದರಿಂದ ಆ ವ್ಯಕ್ತಿಗೆ ಒಬ್ರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಎಫೆಕ್ಟ್ ಆಗುತ್ತೆ, ಆ ರಸ್ತೆಯಲ್ಲಿರೋರಿಗೆಲ್ಲ. ಅಂಥ ಅಫೆನ್ಸ್ಗಳನ್ನು ಕಡಾಖಂಡಿತವಾಗಿ ಅದನ್ನು ಕಡಿವಾಣ ಹಾಕಬೇಕು ಅಂತ ಹೇಳಿ ಅಂಥದ ಮೇಲೆ ನಾವು ಸ್ಪಾಟ್ ಚೆಕಿಂಗನ್ನು ಶುರು ಮಾಡಿದ್ವಿ. ನಾವು 7 ರೀತಿ ಅಫೆನ್ಸಸ್ ಅದರಲ್ಲೂ ಇದ್ದಾವೆ. ಸ್ಪೆಷಲ್ ರೈಡ್ ಮಾಡಿದ್ರಿ ಸರ್. ಅಲ್ಲೂ ಕೂಡ ಕೆಲವೊಂದು ಪ್ರಕರಣಗಳ ಪತ್ತೆ ಆಯಿತು. ಈ ಸ್ಕೂಲ್ ಆಡಳಿತ ಮಂಡಳಿಗೂ ಕೂಡ ನೀವು ಏನಾದರೂ ನೋಟಿಸ್ ಕೊಟ್ಟಿದ್ದೀರಾ ಅವರಿಗೆ? ಮುಂದಿನ ದಿನಮಾನಗಳಲ್ಲಿ ಅವ್ರ ವಿರುದ್ಧನೂ ಕ್ರಮ ಆಗುತ್ತಾ? ಈ ರೀತಿ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋದು ಎಷ್ಟು ಮಟ್ಟಿಗೆ? ನೋಡಿ, ನಾವು ಬಹಳ ಗಂಭೀರವಾಗಿ ಈ ವಿಷಯವನ್ನು ತಗೊಂಡಿದ್ದೀವಿ. ಶಾಲಾ ಮಕ್ಕಳೇ ನಮ್ಮ ಮುಂದಿನ ಪ್ರಜೆಗಳು, ಮತ್ತು ಅತ್ಯಂತ ಸೂಕ್ಷ್ಮವಾಗಿ ನೋಡ್ಕೋಬೇಕಂತ ಸವಾರರಂದ್ರೆ ಶಾಲಾ ಮಕ್ಕಳು. ಹೀಗಿರಬೇಕಾದ್ರೆ ಪಾನ್ಮತ್ತರಾಗಿ ಅವರ ವಾಹನ ಚಾಲನೆ ಮಾಡೋದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಅದನ್ನು ಸಮರ್ಥಿಸ್ಕೊಳ್ಬಾರ್ದು. ಹಾಗಿರಬೇಕಾದ್ರೆ ನಮ್ಗೆ ಯಾಕೆ ಇದು ಬಂತು ಅಂತ ಹೇಳಿದ್ರೆ 2023 ಡಿಸೆಂಬರಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಒಂದು ಶಾಲಾ ವಾಹನ ಇನ್ನೊಂದು ವಾಹನಕ್ಕೆ ಹೊಡೆದು ಆ ವಾಹನ ಸಾವಿರ ತೀರೋದ. ಶಾಲೆಯ ವಾಹನದಲ್ಲಿ 14 ಜನ ಮಕ್ಕಳು ಇದ್ದರು. ದೇವರ ಅದೃಷ್ಟದಿಂದ ಅದು ಏನೂ ಆಗಲಿಲ್ಲ, ಅವ್ರಿಗೇನಾಗಲಿ, ಬಟ್ ಇನ್ನೊಬ್ಬ ಸವಾರ ತೀರೋದು. ವಾಹನ ಚಾಲಕನ ನಾವೀಗ ಟೆಸ್ಟ್ ಮಾಡ್ತೇವೆ, ಪ್ರತಿಯೊಂದು ಆಕ್ಸಿಡೆಂಟಲ್ಲೂ ಟೆಸ್ಟ್ ಮಾಡ್ತೇವೆ, ಕುಡಿದಿದ್ದೀರಾ ಇಲ್ವ ಅಂತ. ಕುಡಿದಿರೋದು ನಮ್ಗೆ ಕಂಡು ಬಂತು. ಅದಾದ ನಂತರ ನಾವು ನಿಯಂತ್ರಣ ಮಾಡಬೇಕು ಅಂತ ಶುರು ಮಾಡಿದ್ದಿದ್ದು. ಈಗ ಈ ಪ್ರತಿ ಸಲ ನಾವು ಏನು ಡ್ರೈವ್ ಮಾಡ್ತೀವಿ ಅವಾಗ ಹಿಡಿದಾಗ ಈ ವಾಹನ ಸವಾರರೇನಿದ್ದಾರೆ, ಈ ಚಾಲಕರೇನಿದ್ದಾರೆ, ಶಾಲಾ ಮಂಡಳಿಗೆ ನೋಟಿಸ್ ಕೊಡೋದಲ್ದಲೆ ಈ ಶಾಲಾ ವಾಹನದ ಪರ್ಮಿಟ್ ಕ್ಯಾನ್ಸಲೇಷನ್ಗೂ ರೆಕಮೆಂಡ್ ಮಾಡ್ತಾಯಿದ್ವಿ. DL ಕ್ಯಾನ್ಸಲೇಷನ್ ಮಾಡ್ತೀವಿ, ಇದು ಮಾಡ್ತಾಯಿದ್ವಿ. ಇದೇ ರೀತಿ ಇನ್ನೂ ಪ್ರಮಾಣ ಕಡಿಮೆ ಆಗಲಿಲ್ಲ ಅಂತ ಕಂಡು ಬಂದರೆ ಜುವೆನೈಲ್ ಜಸ್ಟಿಸ್ ಆ್ಯಕ್ಟಲ್ಲಿ ಕೇಸ್ ಬುಕ್ ಮಾಡೋದಕ್ಕೆ ನಾವು ಇನ್ನೂ ತೀರ್ಮಾನ ತೊಗೊಳ್ತಾ ಇದ್ದೀವಿ ಈಗ. ಸರ್, ಅದೇ ರೀತಿಯಾಗಿ ಈ ಸಿಟಿ ಹೊರಗಡೆ ಆಗಿರ್ಬೋದು ಮತ್ತು ಸಿಟಿ ಒಳಗಡೆ ಆಗಿರ್ಬೋದು, ಈ ವೀಲಿಂಗ್ ಪುಂಡ್ರಾವಳಿ ಆವಾಗ ಜಾಸ್ತಿ ಆಗ್ತಾ ಇರುತ್ತೆ. ಅದರ ಹೊರತಾಗಿ ಸಣ್ಣ ಪುಟ್ಟ ಮಕ್ಕಳ ಕೈಯಲ್ಲಿ, ಇನ್ನೂ 18 ವರ್ಷ ಆಗಿರಲ್ಲ, DL ಇರಲ್ಲ, ಅವ್ರ ಕೈಲೂ ಕೂಡ ವೆಹಿಕಲ್ಗಳನ್ನು ಕೊಡುವಂಥದ್ದು, ಪೋಷಕರಾಗಿರ್ಬೋದು, ಅವ್ರ ಸ್ನೇಹಿತರಾಗಿರ್ಬೋದು, ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ನೋಡಿ, ಯಾವುದೇ ಪೋಷಕರು ಕೂಡ ಅವರ ಮಕ್ಕಳಿಗೆ ಏನು ನಿಯಮಗಳಿದ್ದಾವೆ ಆ ವಯಸ್ಸಿನ ತಕ್ಕ ಮಟ್ಟಿಗೆ ಆ ವಾಹನ ಚಾಲನೆಗೆ ಅವ್ರಿಗೆ ಅವಕಾಶ ಇಲ್ಲ ಅಂದರೆ ಅವ್ರಿಗೆ ಅವಕಾಶ ಕೊಡಬಾರ್ದು. ಒಂದು ಜನರಲ್ ರೂಲ್ ಏನಂದ್ರೆ 18 ವರ್ಷ ಆಗಿರಬೇಕು, ಅವ್ರಿಗೆ DL ಇರಬೇಕು, ಇದ್ದರೆ ಮಾತ್ರ ಕೊಡಬೇಕು. ಇದು ಯಾಕೆ ಹೇಳ್ತೀವಿ ಅಂದರೆ ಅವ್ರಿಗೊಬ್ರಿಗೆ ಅಲ್ಲ, ಈ ಪ್ರತಿಯೊಬ್ಬರು ಸವಾರರಿಗೂ, ಯಾರು ರಸ್ತೆಯಲ್ಲಿ ಅವ್ರ ಜೊತೆ ಹೋಗ್ತಾ ಇದ್ದಾರೆ ಅವ್ರಿಗೂ ಅಪಾಯಕಾರಿ. ಎರಡನೇದು, ತಾವು ಹೇಳ್ದಂಗೆ ಎಲ್ಲಿ ನಮಗೆ ಕಂಡು ಬಂದಿದೆ ಈ ರೀತಿ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಕೊಡೋಂಥದ್ದು, ಪೋಷಕರ ಮೇಲೆ ನಾವು ಕೇಸ್ ಮಾಡಿದ್ದೀವಿ. ಸುಮಾರು 25,000 to 25,000 ರೂಪಾಯಿ ದಂಡ ಪ್ರತಿಯೊಂದು ಪ್ರಕರಣದಲ್ಲೂ ಆಗ್ತಾಯಿದೆ. ಈಗ ಮಾನ್ಯ ನ್ಯಾಯಾಲಯಗಳು ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾವೆ. ವೀಲಿಂಗ್ ಸಂಬಂಧಪಟ್ಟಂಗೆ ನಮಗೆ ಹೈ ಸ್ಪೀಡ್ ಕಾರಿಡೋರ್ಸ್ ಇದ್ದಾವೆ. ಬೆಳ್ಳಾರಿ ರಸ್ತೆ ಇರ್ಬೋದು, ನಮ್ಮ ಔಟರ್ ರಿಂಗ್ ರೋಡ್ ಇರ್ಬೋದು, ನಮ್ಮ ಎಸ್ಪೆಷಲಿ ಗೋರ್ಗುಂಟೆಪಾಳ್ಯದಿಂದ ಹಿಡಿದು ನಮ್ಮೂರು ತಿಂಡಿ ಇದು ಜ್ಞಾನ ಭಾರತಿ ಆ ರಸ್ತೆ ಔಟರ್ ರಿಂಗ್ ರೋಡಲ್ಲೂ ಇರ್ಬೋದು, 9 ಡಳ್ಳಿ ತನಕ ಇರ್ಬೋದು, ಇನ್ನೊಂದು ನೈಸ್ ರಸ್ತೆ ಇರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಕಾರಿಡೋರ್. ಸೊ ಇಂಥ ಕಾರಿಡೋರಲ್ಲಿ ಈ ಕೆಲವು ಪುಂಡ್ರು ಮಾಡ್ತಾಯಿದ್ದಾರೆ. ಈ ವರ್ಷ ಹೈಯೆಸ್ಟ್ ನಂಬರ್ ಆಫ್ ವೀಲಿಂಗ್ ಕೇಸಸ್ ಬುಕ್ ಮಾಡಿದ್ದೀವಿ. ಈ ವೀಲಿಂಗಲ್ಲಿ ನಾವು ಬರೀ ಪ್ರಕರಣ ದಾಖಲೆ ಮಾಡೋದಿಲ್ಲ, ಅವರ ರಕ್ತದ ಮಾದರಿನೂ ತೊಗೊಳ್ತಾ ಇದ್ದೀವಿ, ಕುಡಿದಿದ್ದಾರಾ ಅಥವಾ ಮಾದಕ ವಸ್ತುಗಳ ಸೇವನೆ ಮಾಡಿದಾರ ಅಂತ. ಎರಡನೇದು RC, ಯಾಕಂದರೆ ಮಾಡಿಫೈ ಮಾಡಿರ್ತಾರೆ, RC ಕ್ಯಾನ್ಸಲೇಷನ್ ಮಾಡ್ತಾಯಿದ್ದೀವಿ. ಪೋಷಕರನ್ನು ಬುಕ್ ಮಾಡ್ತಾಯಿದ್ದೀವಿ. ಅಪ್ರಾಪ್ತ ವಯಸ್ಸಿನವರಿದ್ದರೆ ಜುವೆನೈಲ್ ಜಸ್ಟಿಸ್ ಆ್ಯಕ್ಟಲ್ಲಿ ಪೋಷಕರನ್ನು ಬುಕ್ ಮಾಡ್ತಾಯಿದ್ದೀವಿ ಅಂಥ ಪ್ರಕರಣಗಳಲ್ಲಿ. ಸೊ ಭಾಳ ಗಂಭೀರವಾಗಿ ಇದನ್ನು ಇದು ಮಾಡ್ತಾಯಿದ್ದೀವಿ. ಯಾರು ಕೂಡ ನನ್ನ ಒಂದು ಮನವಿ, ಪ್ರತಿಯೊಬ್ಬರು ಪೋಷಕರಿಗೆ ಅವರ ಮಕ್ಕಳಿಗೆ ಅಪ್ರಾಪ್ತರಿದ್ದರೆ ಯಾವುದೇ ಕಾರಣಕ್ಕೂ ವಾಹನವನ್ನು ಕೊಡಬಾರ್ದು. ಬೆಂಗಳೂರು ಟ್ರಾಫಿಕ್ ಕಂಟ್ರೋಲ್ ಆಗೋದಕ್ಕೆ ಸಂಚಾರ ಪೊಲೀಸರ ಕೆಲಸ ಏನಿದೆಯಲ್ಲ, ಅದು ನಿಜಕ್ಕೂ ಕೂಡ ಶ್ಲಾಘನೀಯ. ಯಾಕಂತಂದರೆ ಎಷ್ಟೇ ಧೂಳಿದ್ರೂ, ಎಷ್ಟೇ ಬಿಸಿಲಿದ್ರೂ, ಎಷ್ಟೇ ಮಳೆ ಇದ್ರೂ ಅಲ್ಲಿ ಸಿಗ್ನಲಲ್ಲಿ ನಿಲ್ಲೇಬೇಕು, ಕೆಲಸ ಮಾಡಲೇಬೇಕು. ಅದರಲ್ಲೂ ಕೂಡ ಮಳೆ ಬಂದಂತಹ ಟೈಮಲ್ಲಿ ಸರಿಯಾಗಿ ನೀರು ಹರಿದು ಹೋಗ್ತಾ ಇರಲ್ಲ. ಆ ಟೈಮಲ್ಲಿ ಸ್ವತಃ ಅವರೇ ನಿಂತ್ಕೊಂಡು ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡೋದಾಗಿರ್ಬೋದು, ನೀರು ಹೋಗುವಂಥ ಆ ಕೆಲಸ ಮಾಡೋದಾಗ ಅಂತಹ ಸುದ್ದಿಗಳನ್ನ ಬೇಕಾದಷ್ಟು ನಾವು ಕೂಡ ಮಾಡಿದ್ದೀವಿ ಸರ್. ಇಂತಹ ಸಂದರ್ಭಗಳಲ್ಲಿ ಬೇರೆ ಸಂಸ್ಥೆ, ಎಕ್ಸಾಂಪಲ್ ನೀವು BBMP ನಮಗೆ ತುಂಬ ಸಪೋರ್ಟ್ ಮಾಡ್ತಿದೆ ಅಂತ ಹೇಳಿದ್ರಿ. ಬಟ್ ಇಂತಹ ಟೈಮಲ್ಲಿ ಆ ಟ್ರಾಫಿಕ್ ಪೊಲೀಸರ ಒಂದು ಕೆಲಸ ಏನಿದೆಯಲ್ಲ ಅದ್ರ ಬಗ್ಗೆನೂ ಕೂಡ ಕೆಲವೊಂದು ಸಾರಿ ಟೀಕೆನೂ ಮಾಡ್ತಾ ಇರ್ತಾರೆ. ಅಂದರೆ ನಮ್ಮನ್ನು ಈ ರೀತಿ ಹಣವನ್ನು ಹೆಚ್ಚಾಗಿ ಹಣ ಪಡ್ಕೊಡ್ತಾರೆ, ನಮ್ಮ ಮೇಲೆ ಮುಗಿ ಬೀಳ್ತಾರೆ, ಕೆಲವೊಂದು ಟೈಮಲ್ಲಿ ಗಲಾಟೆ ಆಗಿರೋದು ನಾವು ನೋಡ್ತಾರೆ. ಅದರಲ್ಲೂ ಎಕ್ಸ್ಪೆಷಲಿ ಟೋಯಿಂಗ್ ಸಂದರ್ಭದಲ್ಲಿ ಆದಂಥ ಅವಾಂತರಗಳೇನಿದೆಯಲ್ಲ ಅದು ದೊಡ್ಡ ಮಟ್ಟಕ್ಕೆ ಆಗಿತ್ತು. ಬಟ್ ಈ ಒಂದು ಕೆಲಸ ಏನಿದೆಯಲ್ಲ ಸರ್, ಮಳೆ ಬಂದಂಥ ಟೈಮಲ್ಲಿ ಆಗಿರ್ಬೋದು, ಏನು ಟ್ರಾಫಿಕ್ ಕ್ಲಿಯರ್ ಮಾಡೋದಾಗಿ ಆ ಸಂದರ್ಭದಲ್ಲಿ ಆಗುವಂಥ ಕೆಲಸಗಳು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಿಮ್ಮ ಸಿಬ್ಬಂದಿ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ? ನೋಡಿ, ನನ್ನ ಅಭಿಪ್ರಾಯದಲ್ಲಿ ಬೆಂಗಳೂರು ನಗರ ಸಂಚಾರ ಪೊಲೀಸಲ್ಲಿ ಕೆಲಸ ಮಾಡೋಷ್ಟು
ಕಷ್ಟಕರ ಕೆಲಸ ನಮ್ಮ ಪೊಲೀಸಲ್ಲಿ ಇಲ್ಲ, ನನ್ನ ಅಭಿಪ್ರಾಯ ಅದು. ಯಾಕಂದರೆ ನಾನು ಲಾ ಆ್ಯಂಡ್ ಆರ್ಡರಲ್ಲಿ 14 ವರ್ಷ ಮಾಡಿದ್ದೀನಿ, 2 ವರ್ಷ ಟ್ರಾಫಿಕಲ್ಲಿ ಮಾಡಿದ್ದೀನಿ. ನಮ್ಮ ಸಿಬ್ಬಂದಿಗಳು ಏನು ಕೆಲಸ ಮಾಡ್ತಾರಲ್ಲ ಅದು ನಿಜವಾಗ್ಲೂ ಶ್ಲಾಘನೀಯ. ಮತ್ತು ಒಂಥರ ಏನಂತ ಹೇಳ್ತಾರೆ, ಸಾಧಾರಣ ವ್ಯಕ್ತಿಗಳಲ್ಲಿ ಮಾಡೋಕ್ಕಾಗೋದಿಲ್ಲ. ನನಗೇನೆ ತಾವು 8 ಗಂಟೆ ರಸ್ತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ರು ಅಂದರೆ ಪ್ರಾಯಶಃ ಅವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಅವರಷ್ಟು ಮಾಡೋಕ್ಕಾಗೋದಿಲ್ವೇನೋ. ಸೊ ಹೀಗಿರಬೇಕಾದ್ರೆ ಬಹಳ ಕಷ್ಟದಲ್ಲಿ ಕೆಲಸ ಮಾಡ್ತಾರೆ. ತಾವು ಹೇಳ್ದಂಗೆ ಮಳೆ, ಚಳಿ, ಬಿಸಿಲು ಅಂತ ನೋಡ್ದಲೇ ಕೆಲಸ ಮಾಡ್ತಾರೆ. ನೋಡಿ, ಟೀಕೆ ಟಿಪ್ಪಣಿಗಳು ಬಂದೇ ಬರ್ತವೆ. ಅದು ಒಂದು ಎಲ್ಲರದು ಅಭಿಪ್ರಾಯ. ಅದು ಒಬ್ರಿಗೆ ಹಿಡಿಸುತ್ತೆ, ಒಬ್ರಿಗೆ ಹಿಡಿಸೋದಿಲ್ಲ. ಈಗ ನಾವು ಒಂದನ್ನು ಕಡಿವಾಣ ಹಾಕಬೇಕು ಅಂದರೆ, ಈಗ ನಾವು ಆನ್ ದ ಸ್ಪಾಟ್ ಫೈನ್ ಹಾಕಬೇಕು ಅಂದರೆ ಅಲ್ಲಿ ಕಂಜೆಷನ್ ಆಗೇ ಆಗುತ್ತೆ. ಸೊ ಕೆಲವು ಜನ ಹೇಳ್ತಾರೆ ನೀವು ಮಾಡೋದ್ರಿಂದಾನೇ ಕಂಜೆಷನ್ ಆಗುತ್ತೆ. ಬಟ್ ಹಂಗಂತ ಹೇಳಿ ನಾವು ಕೇಸೇ ಹಾಕಬಾರ್ದ ಅಥವಾ ಕಡಿವಾಣ ಹಾಕಬಾರ್ದ? ನಾವೇನು ಕೇಸು ಬೇಕು ಅಂತ ಮಾಡೋದಿಲ್ಲ ಯಾರಿಗೂ. ಈ ಒಂದು ನಿಯಮಗಳನ್ನು ಪಾಲನೆ ಆಗಲಿ, ಸಂಚಾರ ಉಲ್ಲಂಘನೆಗಳು ಆಗದೇ ಇರಲಿ ಅಂತ ಮಾಡೋಂಥದ್ದು. ಅದರಲ್ಲೂ ಕೂಡ ತಾವು ಹೇಳ್ದಂಗೆ ಮಳೆಗಾಲದಲ್ಲಿ ನಮ್ಮವರು ಕೂಡ ಬಹಳಷ್ಟು ಬೇರೆ ಇಲಾಖೆ ಮಾಡಬೇಕಾದಂಥ ಕೆಲಸಗಳನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಪ್ರಥಮ ಗುರಿ, ನಮ್ಮ ಆದ್ಯತೆ ಇರೋದು ವಾಹನಗಳನ್ನು ಚಾಲನೆಯಲ್ಲಿಡೋಂಥದ್ದು. ಟ್ರಾಫಿಕ್ ಶುಡ್ ಬಿ ಮೂವಿಂಗ್ ಅಂತ ನಮ್ಮ ಮೊದಲನೇ ಗುರಿ ಇರೋದು. ಹಂಗಿರಬೇಕು ಅಂದಮೇಲೆ ಎಲ್ಲರೂ ಒಂದು ವಾಟರ್ ಲಾಗಿಂಗ್ ಆಗಿರುತ್ತೆ, ಮರ ಬಿದ್ದಿರುತ್ತೆ. ಈಗ ನಮ್ಮ ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ ಹತ್ರನೂ ಕೂಡ ಮೆಕನೈಸ್ ಸಾ ಇದೆ. ಸಣ್ಣ ಪುಟ್ಟ ಮರದ ನಾವೇ ಕಟ್ ಮಾಡಿಬಿಡ್ತೀವಿ. ದೊಡ್ಡದಿದ್ರೆ ನಾವು BBMP ಕರಿತೀವಿ, ಅಥವಾ ಒಂದು JCB ಏನಾರು ಕರ್ಸ್ ಮಾಡ್ತೀವಿ. ತಾವು ಹೇಳ್ದಂಗೆ ಡ್ರೈನ್ ಏನಾರು ಕ್ಲಾಗ್ ಆಗಿದ್ರೆ ತೆಗಿತೀವಿ. ಸೊ ಈ ರೀತಿ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಸ್ಮರಣೀಯ ಕೆಲಸ ಇದು, ಮತ್ತು ಅತ್ಯಂತ ಕಷ್ಟಕರವಾದಂಥ ಒಂದು ಜವಾಬ್ದಾರಿನ ಕೊಟ್ಟಿದ್ದಾರೆ. ಅದನ್ನು ನಿಭಾಯಿಸ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ. ಆದ್ದರಿಂದ ನಾನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಯಾಕೆ ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ ಒಂದು ಆತ್ಮಾವಲೋಕನ ಮಾಡ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡೋದು ಅಥವಾ ಅಭಿಪ್ರಾಯ ಕೊಡೋದು ಸೂಕ್ತ. ಪ್ಲಸ್ ನಮ್ಮ ಜೊತೆ ಸಹಕರಿಸಬೇಕು ಅಂತ ಎಲ್ಲರನ್ನೂ ಕೇಳ್ಕೊತೀವಿ. ಸರ್, ಟೆಕ್ನಿಕಲ್ ಆಗಿ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು, ಅದರಲ್ಲೂ ಕೂಡ ತಂತ್ರಜ್ಞಾನ ನಗರಿ ಅಂತ ನೀವೇ ಹೇಳಿದ್ರೆ. ಸರ್, TMCಯಲ್ಲಿ ಇಲ್ಲಿ ಕೂತ್ಕೊಂಡು ಇಡೀ ಬೆಂಗಳೂರು ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ನಿಮ್ಮ ಸಿಬ್ಬಂದಿ ಮಾಡ್ತಾರೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇಷ್ಟೊಂದು CCTV ಫೋಟೇಜಸ್ಗಳಾಗಿರ್ಬೋದು, ಮತ್ತು ಇಲ್ಲಿರುವಂತಹ ಏನೇನು ಟ್ರಾಫಿಕ್ ಕಂಜಂಕ್ಷನ್ ಅನಾಲಿಸಿಸ್ ಏನೆಲ್ಲ ಇದೆ, ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದರೆ ಸರ್. ಇಲ್ಲಿ ನಮ್ಮ ಸೇಫ್ ಸಿಟಿ ಕ್ಯಾಮ್ರಾಸ್ ಇದ್ದಾವೆ. ಸುಮಾರು 9,000 ಕ್ಯಾಮ್ರಾ ಇದೆ. 9,000 ಕ್ಯಾಮ್ರಾದಲ್ಲಿ 1,500 ಕ್ಯಾಮ್ರಾ ನಾವು ಟ್ರಾಫಿಕ್ಗೆ ಬಳಸ್ತಾ ಇದ್ದೀವಿ. 500 PTZ ಕ್ಯಾಮ್ರಾ, 1,000 ಫಿಕ್ಸ್ಡ್ ಪಾಯಿಂಟ್ ಕ್ಯಾಮ್ರಾ. ಇಂಪಾರ್ಟೆಂಟ್ ಜಂಕ್ಷನ್ಗಳು, ಇಂಪಾರ್ಟೆಂಟ್ ರಸ್ತೆಗಳಲ್ಲಿ ಈ ಕ್ಯಾಮ್ರಾಗಳಿದ್ದಾವೆ. ನೆಕ್ಸ್ಟ್ ಇದು ಬಂದುಬಿಟ್ಟು ಅಸ್ತ್ರಮ್ಮು. ಇದರಲ್ಲಿ ನಾವು ಕಂಜೆಷನ್ನು, ಎಲ್ಲೆಲ್ಲಿ ಕಂಜೆಷನ್ ಆಗ್ತಾಯಿದೆ, ಏನಾಗ್ತಾಯಿದೆ ಅಂತ ಇಲ್ಲಿ ನೋಡ್ತಾ ಇದ್ದೀವಿ. ಇದರಿಂದ ಆಗಂತ ನಾವು ಏನು ಮಾಡ್ಬೋದು ಅಂತ ಇಲ್ಲಿದ ಮೇಲೆ ನಿರ್ಧಾರ ತೊಗೊಳ್ತೀವಿ. ಇದಾದಮೇಲೆ ಆ ಪಕ್ಕದಲ್ಲಿ ATCA ಸಿಗ್ನಲ್ ಅಂತ ಹೇಳಿದ್ನಲ್ಲ, ಅದು ATCA ಸಿಗ್ನಲಿಂಗ್. ನಾವು ATCA ಸಿಗ್ನಲ್ ಯಾವ ಜಂಕ್ಷನ್ ಯಾವುದ್ರಲ್ಲಿ ಇದೆ ಅಂತ ನೋಡ್ಬೋದು. ಇದು ಲೈವ್ ನಡೀತಾ ಇರೋದು. ಈಗ ಈ ವಾಸವಿ ಸರ್ಕಲಿಂದ ಓಪನ್ ಆಗಿದೆ, ಯಾಕಂದ್ರೆ ಲಾಲ್ಬಾಗ್ ಗೇಟಿಂದ ಓಪನ್ ಆಗಿದೆ. ಇಲ್ಲಿ ಲಾಲ್ಬಾಗ್ ವೆಸ್ಟ್ ಗೇಟ್ ಜಂಕ್ಷನ್ ಇದು. ಅಲ್ಲಿ ಸಿಗ್ನಲ್ಲು ಈಗ 20 ಸೆಕೆಂಡ್ ಕೊಟ್ಟಿದ್ದಾರೆ. 20 ಸೆಕೆಂಡ್ ಕೊಟ್ಟು ಇದು ಫುಲ್ ಆದ ಕೂಡಲೇ ಸ್ಟೇಜ್ 5ಗೆ ಹೋಗುತ್ತೆ. ಸ್ಟೇಜ್ 5ಅಲ್ಲಿ 5th ಜಂಕ್ಷನ್ ಓಪನ್ ಆಗುತ್ತೆ. 5th ಯೂಶಲಿ ಆ ಕಡೆ, ಈಗ ನೋಡಿ ಮಿನರ್ವಾ ಸರ್ಕಲಿಂದ ಓಪನ್ ಆಯಿತು. ಇದು ಲೈವ್ ಈಗ ನಡೀತಾ ಇದೆ. ಸೊ ಇದು 5 ಫೇಸ್ ಸಿಗ್ನಲ್. ಇದು 1 2 3 4 5 ಅಂತ ಎಷ್ಟು ಸಿಗ್ನಲ್ಗೆ ಎಷ್ಟು ಸೆಕೆಂಡ್ ಅಂತ ಕೊಟ್ಟಿದೆ ಅಂತ ಹೇಳ್ತೆ. ಒಂದು ವೇಳೆ ಎಲ್ಲ ತುಂಬಿದರೆ ಅಷ್ಟೊಂದು ಸಿಗ್ನಲ್ ಕೊಡ್ತಾ ಇರ್ತೆ. ಒಂದು ವೇಳೆ ವೆಹಿಕಲ್ಲೇ ಇಲ್ಲ ಅಂದರೆ, ಈಗ ಪೀಕ್ ಅವರು, ಸೊ ಹಾಗಾಗಿ ಫುಲ್ ಇದೆ ಎಲ್ಲ ಜಂಕ್ಷನ್ಗಳು. ಇಲ್ಲ ಅಂದರೆ ಈಗ 20 ಸೆಕೆಂಡ್ ಕೊಟ್ಟಿರ್ತೀವಿ, ಬಟ್ 10 ಸೆಕೆಂಡ್ಗೆ ವೆಹಿಕಲ್ ಖಾಲಿ ಆಯಿತು, ನೆಕ್ಸ್ಟ್ ಸಿಗ್ನಲ್ಗೆ ಹೋಗ್ಬಿಡುತ್ತೆ. ಅಲ್ಲಿ ಪಕ್ಕದಲ್ಲಿ ಹೈ ರೈಸ್ ಕ್ಯಾಮ್ರಾಗಳಿದ್ದಾವೆ. ಹೈ ರೈಸ್ ಕ್ಯಾಮ್ರಾ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಕೆಳಗಡೆ ಡ್ರೋನ್ ಕ್ಯಾಮ್ರಾಗಳು. ಸೊ 5 ಡ್ರೋನ್ ಇದ್ದಾವೆ ನಮ್ಮ ಹತ್ರ. 5 ಡ್ರೋನನ್ನು ಕೂಡ ನಾವು ವಾಚ್ ಮಾಡ್ತಾ ಇರ್ತೀವಿ. ಈ ಇಂಪಾರ್ಟೆಂಟ್ ಹೈ ಡೆನ್ಸಿಟಿ ಜಂಕ್ಷನ್ಗಳಲ್ಲಿ ನಾವು 1 ಕಿಲೋಮೀಟ್ರ್ ಇಳ್ಕೊಂಡು ಫ್ಲೈ ಮಾಡಿ ನೋಡ್ತೀವಿ, ಏನಾರು ಟ್ರಾಫಿಕ್ ಅಡಚಣೆ ಇದೆಯಾ, ಏನಾರು ಇದೆಯಾ ಅಂತ. ಸೊ ಡ್ರೋನನ್ನು ಬಳಕೆ ಮಾಡ್ತಾಯಿದ್ದೀವಿ. ಇವೆಲ್ಲ AI ಎಂಜಿನ್, AI ಬೇಸ್ಡ್. ಇದು ನಾನು ಹೇಳಿದ್ನಲ್ಲ ಆಗಲೇ, ನಾವು 5%ಗೆ ಕಡಿಮೆ ಮಾಡಿದ್ವಿ ಅಂತ. ಈಗ ಗ್ರೀನು, ಡಾರ್ಕ್ ಗ್ರೀನ್ ಇರೋದು ATCS AI ಮೋಡು, ಆರೆಂಜ್ ಇರೋದು ಫಿಕ್ಸ್ ಟೈಮ್ ಸಿಗ್ನಲ್ ಮೋಡು, ರೆಡ್ ಏನಿದೆ ಮ್ಯಾನ್ಯುಯಲ್ ಮೋಡು. ಸೊ ತಾವು ನೋಡ್ಬೋದು 5.2%ಗೆ ಇಳಿದಿದೆ. ಈಗ ನಮಗೆ 82 ಜಂಕ್ಷನ್ ಆ್ಯಸ್ ಆಫ್ ಟುಡೇ ಆಪ್ರೇಷನಲ್ಲಿ ಇಷ್ಟು ಬಂದಿದೆ. AI ಬೇಸ್ ಸಿಗ್ನಲ್ಸ್ಗಳಲ್ಲಿ 82 ಸಿಗ್ನಲಲ್ಲಿ ಯೂಶ್ವಲಿ 35-40% ಇರ್ತಾಯಿತ್ತು ಮ್ಯಾನ್ಯುಯಲ್ ಸಿಗ್ನಲಿಂಗ್. ಈಗ 5%ಗೆ ಕಡಿಮೆ ಆಗಿದೆ. ಸರ್, ಆ ಡ್ರೋನ್ ಕ್ಯಾಮ್ರಾ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಸರ್, ಈ ಪೀಕ್ ಏರಿಯಾಗಳಲ್ಲಿ, ಪೀಕ್ ಸಂದರ್ಭ ಅಂದರೆ ಇದು ಡೈಲಿ ಯೂಸ್ ಆಗುತ್ತಾ ಅಥವಾ ಅಂದರೆ ಯಾವಾಗಾರು ಅವಶ್ಯಕತೆ ಇದ್ದಾಗ ಮಾತ್ರನಾ ಸರ್? ನಮ್ಮ ಹತ್ರ 5 ಡ್ರೋನ್ ಇದೆ. ಸೊ ಇಂಪಾರ್ಟೆಂಟ್ ಜಂಕ್ಷನ್ನಲ್ಲಿ ಪೀಕ್ ಅವರ್ ಬೆಳಗ್ಗೆ 2 ಗಂಟೆ, ಸಾಯಂಕಾಲ 2 ಗಂಟೆ ನಾವು ಫ್ಲೈ ಮಾಡ್ತೀವಿ. ಇನ್ನು 5 ಕ್ಯಾಮ್ರಾ ಈಗ ತೊಗೊಳ್ತಾ ಇದ್ದೀವಿ ಡ್ರೋನ್ಸು. ಸೊ 10 ಆಗುತ್ತೆ. 10 ಇಂಪಾರ್ಟೆಂಟ್ ಲೊಕೇಶನಲ್ಲಿ ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಹೆಬ್ಬಾಳ್ ಜಂಕ್ಷನಲ್ಲಿ ಡೈಲಿ ನೀವು ಬೆಳಗ್ಗೆ 9ರಿಂದ 11 ಗಂಟೆ ಮತ್ತು ಸಾಯಂಕಾಲ ಸುಮಾರು ಒಂದು 5ರಿಂದ 7 ಗಂಟೆಯಲ್ಲಿ ಫ್ಲೈ ಆಗುತ್ತೆ ನಮಗೆ. ಪೀಕ್ ಅವರಲ್ಲಿ ಮಾತ್ರ, ಯಾಕಂದರೆ ಡ್ರೋನು ಬ್ಯಾಟ್ರಿ ಕೆಪಾಸಿಟಿ ಇದೆ 40 ನಿಮಿಷ, 3 ಬ್ಯಾಟ್ರಿ ಇದೆ. ಸೊ 2 ಗಂಟೆ ಬರುತ್ತೆ.
ಸರ್ ಇಲ್ಲಿ ನನಗೊಂದು ಈ ರೆಡ್ ಇರುವಂಥದ್ದು ಸರ್ ಅದು ಏನಂತ ಎಕ್ಸ್ಪ್ಲೇನ್ ಮಾಡ್ಬೋದಾ ನೆಲಮಂಗಲ? ಇದು ಬೆಂಗಳೂರು ನಗರ. ಇದು ರೆಡ್ ಇರೋಂತೆಲ್ಲ ಕಂಜೆಷನ್ ಹಾಟ್ಸ್ಪಾಟ್ಸ್ ಬೆಂಗಳೂರ್ದು. ಅದು ಮ್ಯಾಪಲ್ಲಿ ಕಾಣುತ್ತೆ. ಇದು ಕಳೆದ ಈ ತಿಂಗಳದಿದು ನವೆಂಬರ್ ತಿಂಗಳಲ್ಲಿ ಇಷ್ಟು ಕಂಜೆಷನ್ ಹಾಟ್ಸ್ಪಾಟ್ಸ್ ಇದ್ದಾವೆ. ಆ ಕಡೆ ಯಾವ ಟೈಮಲ್ಲಿ ಕಂಜೆಷನ್ ಆಗುತ್ತೆ ಅಂತ 0 to 24 ಇದೆ. ಸೊ ಅಂದರೆ ಬೆಳಗ್ಗೆ ಮಧ್ಯರಾತ್ರಿ 12 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ತಾವು ನೋಡ್ಬೋದು. ಬೆಳಗ್ಗೆ ಕಂಜೆಷನ್ ಲೆಂತ್ ಅದು ಎಷ್ಟು ಕ್ಯೂ ಇತ್ತು ಅಂತ, ವೆಹಿಕಲ್ಸ್ ಇತ್ತು. ಪೀಕರ್ಸ್ಗಳಲ್ಲಿ ಹೆಚ್ಚಿಗೆ ಇರುತ್ತೆ. ಬೆಳಗ್ಗೆ 9 ರಿಂದ 10 ಗಂಟೆ ಪೀಕ್ ಆಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ ಮಧ್ಯಾಹ್ನ. ತಿರ್ಗಾ ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 7 ಗಂಟೆಯಿಂದ ಹೈಯೆಸ್ಟು, ತಿರ್ಗಾ ಕಡಿಮೆ ಆಗುತ್ತೆ. ಇದು ಬೆಂಗಳೂರಲ್ಲಿ ಹೇಗೆ ವಾಹನ ದಟ್ಟಣೆ ಆಗ್ತಾ ಇದೆ ಅಂತ ಇದನ್ನು ನೋಡ್ತೀವಿ. ಮತ್ತು ಅದು ಡೈಲಿ ಬೇಸಿಸ್, ಯಾವ ದಿವಸದಲ್ಲಿ ಎಷ್ಟು ಕಂಜೆಷನ್ ಇತ್ತಂತ ಅದು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನವೆಂಬರ್ 20ನೇ ತಾರೀಕು ಮತ್ತು ನವೆಂಬರ್ 31ನೇ ತಾರೀಕು 2000 ಕಿಲೋಮೀಟರ್ ಟೋಟಲ್ ಕಂಜೆಷನ್ ಇತ್ತು ನಮ್ಮ ಇಡೀ ಆ ದಿವಸದಲ್ಲಿ. ಸೊ ಬಿಲೋ 1200 1300 ಇದ್ದರೆ ಅಕ್ಸೆಪ್ಟಬಲ್. 1200 1300 ಮೇಲೆ ಹೋದರೆ ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಸೊ ನಾವು ಬೇರೆ ರೀತಿ ಅದಕ್ಕೆ ಇದನ್ನು ಮಾಡಬೇಕಾಗುತ್ತೆ ಸರ್. ಅದೇ ರೀತಿಯಾಗಿ ಇಷ್ಟೆಲ್ಲ ಟೆಕ್ನಿಕಲ್ ಆಗಿ ಇಷ್ಟೊಂದು ಸ್ಟ್ರಾಂಗ್ ಇರುವಂಥದ್ದು ಸರ್. ಇತ್ತೀಚೆಗೆ ನಿನ್ನೆ ಮೊನ್ನೆ ಎಲ್ಲ ನಾವು ಕೂಡ ಗಮನಿಸಿದ್ವಿ ಅದರ ಬಗ್ಗೆ ಸರ್. 10 ಗಂಟೆ ನಂತರ ಈ ಗೂಡ್ಸ್ ವಾಹನಗಳಾಗಿರ್ಬೋದು ಅವೆಲ್ಲವೂ ಕೂಡ ಸಿಟಿಗೆ ಎಂಟ್ರಿ ಕೊಡಬೇಕಾಗಿತ್ತು. ಈಗ ಅದನ್ನು ವಾಪಸ್ ತೆಗೆದುಕೊಂಡಿದ್ದೀರಿ ಅನ್ನೋ ಒಂದು ಮಾಹಿತಿ ಬಂತು. ಅದೇ ರೀತಿಯಾಗಿ ಗೂಡ್ಸ್ ವಾಹನಗಳು ಬರಬಹುದು ಎಲ್ಲ ಟೈಮಲ್ಲೂ ಅನ್ನೋ ಒಂದು ಮಾಹಿತಿ ಬಂತು. ಇದು ಸುಳ್ಳು. ಯಾವುದೇ ರೀತಿ ಆ ಥರ ವಾಹನಗಳನ್ನು ಎಂಟ್ರಿ ಕೊಡೋಕ್ಕೆ ಸಾಧ್ಯವೂ ಇಲ್ಲ. ಯಾಕಂದರೆ ಭಾಳ ಕಷ್ಟ ಆಗುತ್ತೆ ಆ ರೀತಿ ಕೊಟ್ಬಿಟ್ರೆ. ನಾವು ಬರೀ ಶನಿವಾರ ಮಾತ್ರ ಬೆಳಗಿನ ಹೊತ್ತು ಅಲೌ ಮಾಡ್ತಾಯಿದ್ದೀವಿ. ಯಾಕಂದರೆ ಮಧ್ಯಾಹ್ನದಿಂದ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತೀವಿ. ಶನಿವಾರ ನಮಗೆ ಪೀಕ್ ಅವರ್ ಶುರು ಆಗೋದು ಮಧ್ಯಾಹ್ನ 12 ಗಂಟೆಯಿಂದ. 12 ಗಂಟೆ ಅಂತೇಳಿ ಇಡೀ ರಾತ್ರಿ 9 ಗಂಟೆ ತನಕ ಪೀಕ್ ಅವರ್ ಥರನೇ ಇರುತ್ತೆ. ಬೆಳಗ್ಗೆ ಆಫೀಸ್ಗೆ ಹೋಗೋರು ಕಡಿಮೆ ಶನಿವಾರ ಮತ್ತು ಭಾನುವಾರ. ಹಾಗೆ ಶನಿವಾರ ಬೆಳಗ್ಗೆ ಮಾತ್ರ ಅಲೌ ಮಾಡ್ತಾಯಿದ್ದೀವಿ. ಇಲ್ಲಾಂದರೆ ಬೆಳಗ್ಗೆ 7 ರಿಂದ 10:30, ಸಾಯಂಕಾಲ 5 ರಿಂದ 9 ಗಂಟೆ ಯಾವುದೇ ಕಾರಣಕ್ಕೂ ಯಾವ ವಾಹನಗಳಿಗೂ ಅವಕಾಶ ಇಲ್ಲ. ಯಾರು ಆ ಕಲ್ಪನೆಯಲ್ಲಿ ಇರೋದು ಬೇಡ ಸರ್. ವೀಕೆಂಡ್ನಲ್ಲಿ ಮಾತ್ರ ಅಂತ, ಶನಿವಾರ ಮಾತ್ರ ಅಂತ? ಶನಿವಾರ ಮಾತ್ರ ಬೆಳಗ್ಗೆ ಪೀಕ್ ಅವರ್ ನಾವು ಏನು 7 to 10:30 ಇದೆ ಅದನ್ನು ಅಲೌ ಮಾಡ್ತಾಯಿದ್ದೀವಿ. ಯಾಕಂದರೆ 12 ಗಂಟೆಗೆ ಕ್ಲೋಸ್ ಮಾಡ್ತಾಯಿದ್ದೀವಿ. 12 ಗಂಟೆಯಿಂದ ನಾವು ರಾತ್ರಿ ತನಕ ಕ್ಲೋಸ್ ಮಾಡ್ತೀವಿ ಸರ್. ಕೆಲವು ಸಂದರ್ಭಗಳಲ್ಲಿ ಇದು ಪೊಲೀಸರ ಒಂದು ಸಂಚಾರಿ ಪೊಲೀಸರ ಹೆಲ್ತ್ ವಿಷಯದ ಬಗ್ಗೆ ನಾನು ಮಾತನಾಡುವಂಥದ್ದು. ಯಾಕಂತಂದರೆ ಸರ್, ಕೆಲವೊಬ್ಬರಿಗೆ ಆಸ್ತಮಾ ಬರುವಂಥದ್ದು, ಟ್ರಾಫಿಕ್ ಇದ್ದವುಗಳಲ್ಲಿ ನಿಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸರ್ಕಾರದಿಂದ ವೈದ್ಯಕೀಯ ಎಲ್ಲ ಚಿಕಿತ್ಸೆ ಎಲ್ಲದನ್ನು ಕೊಡ್ತಾರೆ. ಬಟ್ ಅಂತಹ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಹೆಲ್ತ್ ಕಾನ್ಷಿಯಸನ್ನು ನೋಡ್ಕೋಬೇಕು? ನಿಮ್ಮ ಸಿಬ್ಬಂದಿಗೆ ಏನು ಕಿವಿ ಮಾತು ಹೇಳ್ತೀರಾ ಅಂತ? ನೋಡಿ, ಹೆಲ್ತ್ ಭಾಳ ಇಂಪಾರ್ಟೆಂಟ್. ಎಸ್ಪೆಷಲಿ 8 ಗಂಟೆ ಇಲ್ಲಿ ಕೆಲಸ ಮಾಡ್ತೀವಲ್ಲ, ಏನು ಧೂಳು ಮತ್ತು ಹೊಗೆ ಇದೆ, ಅದರಿಂದ ಆಗೋಂಥ ಪರಿಣಾಮಗಳು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಇರುತ್ತೆ. ಸೊ ಅದರಿಂದಾಗಿ ನಾವು ವಾಯು ಚೆಸ್ಟ್ ಕ್ಲಿನಿಕ್ ಅಂತ ಫ್ರೀಯಾಗಿ ಎಲ್ಲ ಸಿಬ್ಬಂದಿಗಳು, ಸುಮಾರು ಇದುವರೆಗೂ 3,500 ಸಿಬ್ಬಂದಿಗೆ ಲಂಗ್ ಫಂಕ್ಷನ್ ಟೆಸ್ಟ್ಗಳಾಗಿದ್ದಾವೆ. ಅದರಲ್ಲಿ ಯಾರಿಗೆ ನಮಗೆ ಲಂಗ್ ಫಂಕ್ಷನ್ ವೀಕ್ ಇದೆ ಅಂತ ಕಂಡು ಬಂದಿದೆ, ಅವ್ರಿಗೆ ಮುಂದಿನ ಏನು ಕ್ರಮಗಳು ತೊಗೊಳ್ಬೇಕು ಅಂತ, ಅಂದರೆ ವೈದ್ಯಕೀಯ ಕ್ರಮಗಳು ತೊಗೊಳ್ಬೇಕು ಅಂತ ಅವ್ರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಪ್ಲಸ್ ಅವರು ಏನು ಟೆಸ್ಟಿಂಗ್ ಹೋದಾಗ ಯಾವ ರೀತಿ ಅವರು ತಮ್ಮ ಹೆಲ್ತನ್ನು ನೋಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಅದಲ್ಲದೆ ನಮಗೆ ಪ್ರತಿ ವರ್ಷ ಈ ಟೆಸ್ಟ್ ಅಲ್ಲದೆ ವೈದ್ಯಕೀಯ ತಪಾಸಣೆಗೆ ಪ್ರತಿ ವರ್ಷ ಪ್ರತಿಯೊಬ್ಬರಿಗೂ ಸರ್ಕಾರ ದುಡ್ಡು ಕೊಡ್ತಾ ಇದೆ. 3ನೇದು ಹೆಲ್ತ್ ಇನ್ಶೂರೆನ್ಸು ಬಹಳಷ್ಟು ಜನ ತೊಗೊಳ್ತಾ ಇದ್ದಾರೆ. ನಾನೇನು ಹೇಳೋದಂತ ಹೇಳಿದ್ರೆ, ಕಿವಿ ಮಾತು ಹೇಳೋದಂತ ಹೇಳಿದ್ರೆ, ಒಂದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಮಗೆ 8 ಗಂಟೆ ಡ್ಯೂಟಿ ಇದೆ. 8 ಗಂಟೆ ಡ್ಯೂಟಿ ಮಾಡೋಕ್ಕಿಂತ ಮುಂಚೆ ಅಥವಾ ಅದಾದಮೇಲೆ ನಮ್ಮ ಶಿಫ್ಟ್ ಯಾವ ಥರ ಇದೆ, ಒಂದು ಅರ್ಧ ಮುಕ್ಕಾಲು ಗಂಟೆ ನಮ್ಮ ಹೆಲ್ತಿಗೆ ನಾವು ಒಂದು ಆದ್ಯತೆ ಕೊಡಬೇಕು, ಸಮಯ ಮಾಡಿಕೊಡ್ಬೇಕು. ಏನೇ ಇರ್ಬೋದು, ಯೋಗ ಇರ್ಬೋದು, ನಾವು ಬ್ಯಾಡ್ಮಿಂಟನ್ ಆಡ್ತೀವಿ, ಬ್ಯಾಡ್ಮಿಂಟನ್ ಇರ್ಬೋದು, ಯಾರು ಓಡೋರು ಇರ್ಬೋದು, ಕೆಲವು ಬೇರೆ ಸ್ಪೋರ್ಟ್ಸ್ ಆಡೋರು ಇರ್ಬೋದು, ಅಥವಾ ಜಸ್ಟ್ ವಾಕಿಂಗೇ ಇರ್ಬೋದು. ಮಾಡೋದ್ರಿಂದ ನಮ್ಮ ಹೆಲ್ತ್ ನಮ್ಮ ಕೈಯಲ್ಲಿರುತ್ತೆ. ಯಾಕಂದರೆ ಬಹಳಷ್ಟು ಜನಕ್ಕೆ ನಾವು ನೋಡೋದು 50 ಮೇಲೆ ದಾಟಿದ ಮೇಲೆ ಶುಗರ್ BP ಜಾಸ್ತಿ ಆಗೋದು ಜಾಸ್ತಿ. ಅದು ಬೇರೆ ಟ್ರಾಫಿಕ್ಕಲ್ಲಿ ಲಂಗ್ ಪ್ರಾಬ್ಲಮ್ ಇರೋರಿಗೆ ಇನ್ನೂ ಬೇಗ ಫಾಸ್ಟಾಗಿ ಇದಾಗುತ್ತೆ. ಸೊ ಹಾಗಾಗಿ ನಾವು ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಆ ಮನವರಿಕೆ ಮಾಡೋ ಪ್ರಯತ್ನಗಳನ್ನು ಮಾಡಿದ್ದೀವಿ ಈ ವರ್ಷದಲ್ಲಿ. ನಾನು ಅದೇ ಹೇಳಿದ್ನಲ್ಲ, ಲಂಗ್ ಫಂಕ್ಷನ್ ಟೆಸ್ಟ್ ಅಲ್ಲದೆ ಯಾವ ರೀತಿ ಅವ್ರ ಹೆಲ್ತನ್ನು ಅವ್ರು ಕಾಪಾಡ್ಕೋಬೋದು, ಯಾವ ರೀತಿ ದಿನದಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅವರು ಇದಕ್ಕೆ ಸಮಯ ಕೊಡ್ಬೋದು, ಯಾವ ರೀತಿ ಆಹಾರ ಸೇವನೆ ಮಾಡಬೇಕು, ಮತ್ತು ಸಮಯ ಸರಿಯಾಗಿ ಮಾಡಬೇಕು, ಆ ರೀತಿ ಮಾಡ್ಕೊಂಡು ಹೋದರೆ ಹೆಲ್ತನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು. ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ ಹೊಸ ವರ್ಷ ಕೂಡ ಬರ್ತಾ ಇದೆ.
ಟ್ರಾಫಿಕ್ ಅವತ್ತು ಅದರಲ್ಲೂ ಕೂಡ ಎಕ್ಸ್ಪೆಷಲಿ ರಾತ್ರಿ ಸಂಚಾರ ಜಾಸ್ತಿ ಆಗಿರುತ್ತೆ, ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ಗಳು ಕೂಡ ಹೆಚ್ಚಾಗಿ ಬರುತ್ತೆ. ಸರ್, ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಜನರ ಸಹಕಾರದಿಂದನೇ ನಾವು ಕೆಲಸ ಮಾಡಬೇಕಾಗಿದೆ. ಮತ್ತು ನಾನು ಎಲ್ಲರೂ ಕೇಳ್ಕೊಳೋದಂತ ಏನು ಹೇಳಿದ್ರೆ, ಈ ಸಂಚಾರ ವಿಷಯಕ್ಕೆ ಬಂದಾಗ ತಮ್ಮ ಜೀವ ತಮ್ಮ ಸುರಕ್ಷತೆ ತಮ್ಮ ಕೈಯಲ್ಲಿದೆ. ಹಾಗಾಗಿ ನಿಯಮಗಳನ್ನು ಪಾಲನೆ ಮಾಡಿ. ಯಾಕಂದರೆ ಮನೇಲಿ ಯಾರೋ ಕಾಯ್ತಾ ಇದ್ದಾರೆ, ಎಲ್ಲರಿಗೂ ಆಪ್ತರಿದ್ದಾರೆ, ಬಂಧುಗಳಿದ್ದಾರೆ, ಒಂದು ಫ್ಯಾಮ್ಲಿ ಇದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿ. ಯಾರಿಗೂ ಕೂಡ ಏನಾರು ಹೆಲ್ಮೆಟ್ ಹಾಕಲಿಲ್ಲ ಅಂದರೆ ಯಾರಿಗೆ ಅಪಾಯಕಾರಿ? ಟ್ರಾಫಿಕ್ ಪೊಲೀಸ್ಗೆ ಏನು ಅಫೆಕ್ಟ್ ಆಗಲ್ಲ, ಆದರೆ ನಿಮ್ಗೆ ಅಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆ ರೀತಿ ಸಹಕರಿಸಿ. ಮತ್ತು ರೆಡ್ ಲೈಟ್ ಸಿಕ್ಕಿದಾಗ ಜಂಪ್ ಮಾಡಬೇಡಿ, ಯಾಕಂದರೆ ತಮಗೂ ಅಲ್ಲ ಬೇರೆಯವ್ರಿಗೂ ಅದು ಅಪಘಾತ ಆಗೋಂಥ ಸಾಧ್ಯತೆ. ಸೊ ಹಾಗಾಗಿ ಸಣ್ಣ ಸಣ್ಣ ನಿಯಮಗಳು, ಹೆಲ್ಮೆಟ್ ಹಾಕೋದು, ಸೀಟ್ ಬೆಲ್ಟ್ ತರಿಸೋದು, ಫೋನ್ ಬಂದರೆ ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಫೋನ್ ಇದೆ, ಓಡಿಸ್ಕೊಂಡು ಹೋಗೋದು ಗಮನ ಫೋನ್ ಮೇಲಿರುತ್ತೆ, ರಸ್ತೆ ಮೇಲೆ ಇರೋದಿಲ್ಲ. ಹಾಗಾಗಿ ಈ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು, ಆ ರೀತಿ ಸಹಕರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಎರಡನೇದಾಗಿ ವಾಹನ ಸಂಖ್ಯೆ ಬೆಳೆದಂಗೂ ಕೂಡ ನಮ್ಮ ಬೆಂಗಳೂರಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಮೆಟ್ರೋ, ಕೆ ರೈಡು ಇತ್ಯಾದಿ ಮುಂದಿನ ದಿನಗಳು ಬಂದಾಗ ಬಹಳಷ್ಟು ಸುಧಾರಣೆ ಆಗುತ್ತೆ. ಯಾಕೆಂದರೆ ಬರೀ ರಸ್ತೆಗಳನ್ನು ಅಗಲ ಮಾಡ್ಕೊಂಡು ಹೋಗಿ ಅಥವಾ ಹೆಚ್ಚು ರಸ್ತೆ ಮಾಡೋದ್ರಿಂದ ವಾಹನ ದಟ್ಟಣೆ ಕಡಿಮೆ ಆಗೋದು ನನಗೇನೋ ಡೌಟು. ಬಟ್ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬರೋದ್ರಿಂದ ಎಲ್ಲೆಲ್ಲಿ ರೀಚ್ ಆಗ್ತಾಯಿದೆ ಅಲ್ಲಿ ಖಂಡಿತವಾಗೂ ಹೆಲ್ಪ್ ಆಗುತ್ತೆ. ಎರಡನೇದು, ನಮಗೆ ಪೀಕ್ ಅವರಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೇಗೆ ನಮ್ಮ ಇದಿರಬೇಕು ಅಂತ ಹೇಳಿದ್ರೆ, ಮಾರ್ನಿಂಗ್ ನಮ್ಮ ಕಮ್ಯೂಟ್ ಟು ವರ್ಕ್ ಕೆಲಸ ಮಾಡೋಕ್ಕೆ ಹೋಗೋದು ಮತ್ತು ವಾಪಸ್ ಮನೆಗೆ ಬರೋದಕ್ಕೆ ನಾವು ಹೆಚ್ಚಿನ ಮಟ್ಟಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕಾಗತ್ತೆ. ನಾವು ನೋಡೋದು ಪೀಕ್ ಅವರಲ್ಲಿ ಯಾಕೆ ಜಾಸ್ತಿ ಇರುತ್ತೆ? ಯಾಕಂದರೆ ಎಲ್ಲ ವರ್ಕಿಗೆ ಹೋಗ್ತಾಯಿದ್ದಾರೆ ಅಥವಾ ಸ್ಕೂಲ್ಗೆ ಹೋಗ್ತಾಯಿದ್ದಾರೆ, ಮತ್ತು ಸೇಮ್ ಈವ್ನಿಂಗ್ ಅದೇ ಇರ್ತಿರೋದು. ಅದಕ್ಕೆ ಬೇರೆ ಎಲ್ಲದಕ್ಕೂ ಪ್ರೈವೇಟ್ ವೆಹಿಕಲ್ ಬಳಸಿ ಕಮ್ಯೂಟ್ ಟು ವರ್ಕ್ಗೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಳಸಿದ್ರೆ ಬಹಳಷ್ಟು ಸಮಸ್ಯೆಗಳು ನಾವು ಸರ್, ಅಂದಾಜು ಟೂ ವೀಲರ್ಗಳು ಬೆಂಗಳೂರಿನಲ್ಲಿ ಎಷ್ಟಿರುವಂಥದ್ದು ಸರ್? ಯಾಕಂತಂದರೆ ಆಫೀಸ್ಗೆ ಹೋಗೋರು ಆಲ್ಮೋಸ್ಟ್ ಎಲ್ಲರೂ ಕೂಡ ಟೂ ವೀಲರ್ಗಳನ್ನ ಬಳಸ್ತಾರೆ, ಕಾರನ್ನು ಫೋರ್ ವೀಲರ್ ಬಳಸ್ತಾರೆ. ಸಾರ್ವಜನಿಕ ಸಾರಿಗೆಗಳನ್ನು ಬಳಸಿದಂಥ ಸಂದರ್ಭದಲ್ಲಿ ಟ್ರಾಫಿಕ್ ಕಡಿಮೆ ಆಗುತ್ತೆ ಅಂತ ನಿಮ್ಮ ಮಾತು? ಟೂ ವೀಲರ್ ಸುಮಾರು ಒಂದು 85 ಲಕ್ಷ ರಿಜಿಸ್ಟರ್ ಆಗಿದ್ದಾವೇನೋ. ಸುಮಾರು 70% ನಮ್ಮ ವೆಹಿಕಲ್ ಪಾಪ್ಯುಲೇಷನ್ ಟೂ ವೀಲರ್ಸೇ. ಸೊ ಬಹಳಷ್ಟು ಜನ ಟೂ ವೀಲರ್ಸ್, ಬೆಂಗಳೂರು ಟೂ ವೀಲರ್ ಸಿಟಿ, 70% ಅಷ್ಟು ಯೂಸ್ ಮಾಡ್ತಾರೆ. ಸರ್, ಇನ್ನೊಂದು ಪರ್ಸ್ನಲ್ ಕ್ವಶನು. ಅನುಚೇತ್ ಅವರು ತುಂಬ ಖಡಕ್ ಆಫೀಸರು, ಕೆಲಸದ ವಿಷಯದಲ್ಲಿ ನೋ ಕಾಂಪ್ರಮೈಸ್. ನಮ್ಮ ಸಾಹೇಬ್ರು ಅಂದರೆ ನಮಗೆ ಸ್ವಲ್ಪ ನಾವು ಏನೇ ಮಾತಾಡ್ಸೋಕೆ ಹೋದ್ರು ಮೀಡಿಯಾದವರು ಆ್ಯಸ್ ಎ ಕ್ರೈಮ್ ರಿಪೋರ್ಟರ್ ನಾನು ಹೋದಂಥ ಸಂದರ್ಭದಲ್ಲೂ ಕೂಡ ಎಲ್ಲ ಆಫೀಸರ್ಸು ಕೂಡ ಅದನ್ನೇ ಹೇಳ್ತಾರೆ. ನೋಡಿ, ಪೊಲೀಸು ಒಂದು ಶಿಸ್ತಿನ ಇಲಾಖೆ. ನಮ್ಮದ್ರಲ್ಲಿ ರೆಜಿಮೆಂಟೇಷನ್ ಅಂತ ಹೇಳ್ತೀವಿ, ಏನು ಶಿಸ್ತು ಪಾಲನೆ ಇದೆ, ಬಹಳ ಮುಖ್ಯ. ಇಲ್ಲಾಂದರೆ ನಾವು ಏನು ಹಾಕಿದ್ದೀವಿ ಸಮವಸ್ತ್ರಕ್ಕೆ ಅದಕ್ಕೆ ಗೌರವ ಕೊಡಬೇಕಲ್ವ, ಗೌರವ ಕೊಟ್ಟಂಗೆ ಆಗೋದಿಲ್ಲ. ಹಾಗಾಗಿ ಶಿಸ್ತು ಪಾಲನೆಗೆ ಹೆಚ್ಚಿನ ಆದ್ಯತೆ ಕೊಡ್ತೀನಿ ನಾನು. ಮತ್ತು ನಮ್ಮ ಕೆಲಸ ಏನಿದೆ ಅದು ನಿಭಾಯಿಸ್ಕೊಂಡು ಹೋಗಬೇಕು. ಜನರಿಂದ ಏನು ಅಪೇಕ್ಷೆ ಇರುತ್ತೆ, ಪೊಲೀಸವ್ರು ಏನು ಕೆಲಸ ಅವ್ರಿಗೆ ಕೊಟ್ಟಿದ್ದೀವಿ, ಜವಾಬ್ದಾರಿ ಕೊಟ್ಟಿದ್ದೀವಿ, ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅಂತ. ಆ ನಿಟ್ಟಿನಲ್ಲಿ ಏನು ನಮ್ಮ ಜವಾಬ್ದಾರಿಗಳಿದೆ ಅದು ಪರಿಪಾಲನೆ ಮಾಡೋಂತಾಗಿರಲಿ ಅಥವಾ ಜನರ ಅಪೇಕ್ಷೆಗಳಿಗೆ ಅಷ್ಟು ಆ ಮಟ್ಟಕ್ಕೆ ಬರೋಷ್ಟು ನಾವು ಕೆಲಸ ಮಾಡಬೇಕು ಅಂತ ನನ್ನ ಒಂದು ಧ್ಯೇಯ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿಯ ಕ್ರಮಗಳನ್ನು ತೊಗೊಳ್ತೀವಿ ಅಷ್ಟೇ. ಇದಾಗಿತ್ತು ಸಂಚಾರ ವಿಭಾಗದ ಜಂಟಿ ಆಯುಕ್ತರಾದಂತಹ ಅನುಚೇತ್ ಅವರ ಮಾತು. ಅವ್ರು ಹೇಳ್ತಾ ಇರುವಂಥದ್ದಿಷ್ಟೇ, ಬೆಂಗಳೂರು ಬೆಳೀತಾ ಟ್ರಾಫಿಕ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ವಾಹನಗಳ ಸಂಖ್ಯೆನೂ ಕೂಡ ಹೆಚ್ಚಾಗಿದೆ. ಹೀಗಾಗಿ ಸಾರ್ವಜನಿಕರ ಸಹಕಾರ ಜೊತೆಗೆ ಸಂಚಾರಿ ಪೊಲೀಸರ ಕೆಲಸವೂ ಕೂಡ ಈ ಒಂದು ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಹಾಡಬಹುದು ಅನ್ನೋ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಇದಾಗಿತ್ತು ಈವರೆಗಿನ ಸುದ್ದಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.